ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 10ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಕಾಮಮಾಶ್ರಿತ್ಯ ದುಷ್ಟೂರಂ ದಂಭಮಾನ ಮದಾನ್ವಿತಾಃ ಮೋಹಾದ್ ಗ್ರಹಿತ್ವಾ ಸದ್ ಗ್ರಾಹಾನ್ ಪ್ರವರ್ತಂತೆ ಶುಚಿವ್ರತಾಃ. ಶ್ರೀಕೃಷ್ಣ ಹಿಂದಿನ ಶ್ಲೋಕಗಳಲ್ಲಿ ಅಸುರಿ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳು ಯಾವ ರೀತಿಯ ನಡವಳಿಕೆಯನ್ನು ಹೊಂದಿರ್ತಾರೆ ಅನ್ನುವಂತಹ ಮಾತನ್ನು ಮುಂದುವರೆಸಿ ಈ ಶ್ಲೋಕದಲ್ಲಿ, ಹೇ ಅರ್ಜುನ, ದಂಭ ಮಾನ ಮದದಿಂದ ಕೂಡಿದ ಮನುಷ್ಯರು ಯಾವ ರೀತಿಯಿಂದಲೂ ಪೂರ್ಣವಾಗದ ಕಾಮನೆಗಳ ಆಶ್ರಯ ಪಡೆದು ಅಜ್ಞಾನದಿಂದ ಮಿಥ್ಯ ಸಿದ್ಧಾಂತಗಳನ್ನು ಗ್ರಹಿಸಿಕೊಂಡು ಭ್ರಷ್ಟ ಆಚರಣೆಯನ್ನು ತಮ್ಮದಾಗಿಸಿಕೊಂಡು ಈ ಜಗತ್ತಿನಲ್ಲಿ ವ್ಯವಹರಿಸುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಅಸುರಿ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳು, ಅವರಲ್ಲಿ ಅಂಧಾಭಿಮಾನ, ಅವರಲ್ಲಿ ಅಹಂಕಾರ, ಅವರಲ್ಲಿ ಮದ, ಜಂಬ ಇವು ಗುಣಗಳು ಸಹಜವಾಗಿರ್ತವೆ. ಅವರು ಯಾವುದನ್ನು ಅತ್ಯಂತ ಗಟ್ಟಿಯಾಗಿ ಅತ್ಯಂತ ವಿಶ್ವಾಸದಿಂದ ನಂಬಿರ್ತಾರೆ ಅಂದರೆ ಅದು ಯಾವತ್ತಿಗೂ ಕೂಡ ಯಾವ ರೀತಿಯಿಂದಲೂ ಕೂಡ ಅದು ಪೂರ್ಣವೇ ಆಗೋದಿಲ್ಲ. ಅದನ್ನು ಆಶ್ರಯಿಸಿರ್ತಾರೆ. ಅಂದರೆ ಅತಿಯಾದ ಬಯಕೆ, ಆ ಬಯಕೆಗೆ ಕೊನೆಯೇ ಇಲ್ಲ. ಹಣ ಗಳಿಸಬೇಕು ಅನ್ನುವಂತಹ ಆಸೆ ಅವರಲ್ಲಿ ಮೂಡಿದರೆ ಅದು ಅತಿಯಾಗಿ ಹಣಕ್ಕಾಗಿ ಹಪಹಪಿಸುವಂಥದ್ದು. ಸಂಪತ್ತನ್ನು ಗಳಿಸಬೇಕು ಅಥವಾ ಜನಮನ್ನಣೆಯನ್ನು ಗಳಿಸಬೇಕು ಅಥವಾ ಆಭರಣಗಳನ್ನು ಸಂಗ್ರಹಿಸಬೇಕು, ಇದು ಅವರಲ್ಲಿ ಕೊನೆ ಅನ್ನುವಂಥದ್ದೇ ಇಲ್ಲ. ಅದು ಅತಿಯಾಗಿ ಕೊನೆಯವರೆಗೂ ಕೂಡ ಅಷ್ಟೆಲ್ಲ ಸಂಪಾದನೆ ಮಾಡಿದ ಮೇಲೂ ಅತೃಪ್ತರಾಗೇ ಇರ್ತಾರೆ. ಅಯ್ಯೋ, ನನಗೆ ಇಷ್ಟು ಸಾಕಾಗಲಿಲ್ಲ ಅಂದರೆ ಯಾವ ರೀತಿಯಿಂದಲೂ ಪೂರ್ಣವಾಗದಂತಹ ಕಾಮನೆಗಳನ್ನು ಅವರು ಆಶ್ರಯಿಸಿಬಿಡ್ತಾರೆ. ಅವರು ಒಂದು ಸಿದ್ಧಾಂತವನ್ನು ನಂಬಿದ್ದೀವಿ, ಆ ಸಿದ್ಧಾಂತಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾರೆ, ವಾದವನ್ನು ಮಂಡಿಸ್ತಾರೆ. ಆದರೆ ಅವರು ನಂಬಿರುವಂತಹ ಸಿದ್ಧಾಂತವೇ ಅಜ್ಞಾನದಿಂದ ಕೂಡಿರುವಂಥದ್ದು, ಮಿಥ್ಯವಾಗಿರುವಂಥದ್ದು. ಅಂತಹ ಅಜ್ಞಾನ ಮತ್ತು ಮಿಥ್ಯ ಸಿದ್ಧಾಂತಗಳನ್ನು ಗ್ರಹಿಸಿಕೊಂಡು ಬಿಡ್ತಾರೆ. ಕೆಲವೊಬ್ಬರು ದೇವರ ಹೆಸರಿನಲ್ಲಿ ಕೊಲೆಗಳನ್ನು ಮಾಡ್ತಾರೆ. ಕೆಲವರನ್ನು ಹತ್ಯೆ ಮಾಡಿದರೆ ನಮ್ಮ ಧರ್ಮದ, ನಾನು ನಂಬಿರುವಂತಹ ದೇವರು ಅಥವಾ ಧರ್ಮಗುರು ಅಥವಾ ದಾರ್ಶನಿಕ ತೃಪ್ತನಾಗ್ತಾನೆ ಅಂತ ಹೇಳಿ ಉಗ್ರಗಾಮಿ ಆಗಿಬಿಡ್ತಾರೆ. ಇನ್ನೊಬ್ಬರನ್ನು ಹತ್ಯೆ ಮಾಡಿದರೆ ನನ್ನ ಧರ್ಮದಲ್ಲಿ ನನಗೆ ಬಹಳ ಉನ್ನತವಾದಂತಹ ಸ್ಥಾನ ಸಿಗುತ್ತೆ ಅಂತ ಹೇಳಿ ಅವರು ಭಾವಿಸ್ಕೊಂಡಿರ್ತಾರೆ. ಅದಕ್ಕಾಗಿ ಅಮಾಯಕರನ್ನು ಕೊಲ್ಲುತ್ತಿರ್ತಾರೆ. ನಕ್ಸಲೈಟ್ ಆಗುವಂಥದ್ದು, ಭಯೋತ್ಪಾದಕನಾಗುವಂಥದ್ದು, ಇನ್ನೊಬ್ಬರನ್ನು ಕ್ರೂರವಾಗಿ ನಿಂದಿಸುವಂತಹ ಧರ್ಮ ಪ್ರಚಾರಕನಾಗುವಂಥದ್ದು, ಇವೆಲ್ಲವೂ ಕೂಡ ಮಾತಿನಲ್ಲಿ ಅವರೊಂದು ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ಆದರೆ ಅವರು ನಂಬಿರುವಂತಹ ಸಿದ್ಧಾಂತವೇ ಸುಳ್ಳು. ಅದು ಯಾವುದೇ ಧರ್ಮದವರು ಆಗಿರಲಿ. ಅದೇ ರೀತಿ ಭ್ರಷ್ಟ ಆಚರಣೆಗಳನ್ನು ತಮ್ಮದಾಗಿಸಿಕೊಂಡಿರ್ತಾರೆ. ಕಳ್ಳತನ ಮಾಡುವಂಥದ್ದೇ ಅವರ ಜೀವನೋಪಾಯ ಮಾರ್ಗ. ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥದ್ದೇ, ಹಫ್ತಾ ವಸೂಲಿ ಮಾಡುವಂಥದ್ದು ಅಂತ ಹೇಳಿ ಇರ್ತಾರಲ್ಲ, ಈ ಥರದ ಚಟುವಟಿಕೆಗಳು ಅವುಗಳನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿರ್ತಾರೆ. ಲಂಚವನ್ನು ಪಡೆಯುವಂಥದ್ದು, ಅತ್ಯಂತ
ಉದ್ರೇಕಕಾರಿ ಭಾಷಣಗಳನ್ನು ಮಾಡುವಂಥದ್ದು, ಇನ್ನೊಬ್ಬರನ್ನು ನಿಂದಿಸುವಂಥದ್ದು, ಹತ್ಯೆ ಮಾಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು. ಈ ಗುಣಗಳು ಯಾರಲ್ಲಿ ಇರ್ತವೆ, ಯಾರಲ್ಲಿ ಅಹಂಕಾರ, ಯಾರಲ್ಲಿ ದುರಭಿಮಾನ, ಯಾರಲ್ಲಿ ಮದ ಮಾತ್ಸರ್ಯಗಳು ಇದ್ದಾವೆ, ಅವರು ಅಸುರಿ ಗುಣಗಳನ್ನು ಹೊಂದಿರುವಂಥವರು. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.